ಫೋನಲ್ಲಿ ಹೇಳೋಕ್ಕಾಗಲ್ಲ ಅಂದೆ ಏನು ವಿಷಯ? ಸೀಕ್ರೆಟ್ ಏಜೆಂಟ್ ಆಗ್ಬಿಟ್ಟೆ ಏನು ಕತೆ? ಏನು ವಿಷಯ ಅಂತ ಹೇಳಪ್ಪ. ಶನಿವಾರ ಬೆಳಗ್ಗೆ ಎಬ್ರಿಸ್ಕರ್ದಿದ್ಯಾ? 12:30 ಮಧ್ಯಾಹ್ನ ಈಗ. ನನಗೆ ನಿನ್ನೆ ರಾತ್ರಿ ಅಂತ ಮುಗಿದಿದ್ದೆ, ಇವತ್ತು ಬೆಳಗ್ಗೆ 4 ಗಂಟೆಗೆ. ಅದು ಹೇಗೋ ಅಷ್ಟು ಕುಡಿತೀರಾ ಚಕ್ರಿ? ಅವನಿಗಂತೂ ಬುದ್ಧಿ ಇಲ್ಲ. ನಿಂಗೇನು ಬಂದಿದೆ ದಾಡಿ? ಕೆಮಿಕಲ್ಸು ಅದು, ಬಾಡಿಗೆ ವಿಷ, ಕಿಡ್ನಿ ಲಿವರ್ ಎಲ್ಲ ಅಳ್ತಾ ಇರುತ್ತೆ ನಿಂದು. ಪಾಠ ಸಾಕು ಅಂಕಲ್, ವಿಷಯಕ್ಕೆ ಬನ್ನಿ ಪ್ಲೀಸ್. ಹೇಳ್ಬಿಟ್ಟೆ ಶ್ರುತಿಗೆ. ಯಾವತ್ತು? ಹಾಂ, ನೆನ್ನೆನೆ. ಇವತ್ತು ಅವಳು ಮದುವೆ ಅಲ್ವೇನೋ? ಏನಂದ್ಲು? ಇನ್ನೇನಂತಾಳೆ? ನಾನು ಯಾವತ್ತೂ ನಿನ್ನ ಆ ರೀತಿ ನೋಡೇ ಇರಲಿಲ್ಲ. ನೀನು ನನ್ನ ಕ್ಲೋಸ್ ಫ್ರೆಂಡ್ ಅಷ್ಟೇ. ನಾನು ನಿನ್ನ ತಂಗಿ ಥರ. ಛೇ, ಅಣ್ಣ ತಂಗಿ ಎಲ್ಲ ಹೊಡೆದ್ಬಿಟ್ಲ ಮಗ. ಅನ್ಯಾಯ ಗುರು, ಅನ್ಯಾಯ ಅನ್ಯಾಯ. ಸುಮ್ಮನೆ ಇರಪ್ಪ, ಮಾಡೋದು ಮಾಡ್ಕೊಂಡು ನೀನೇ ಈಗ ಹಣೆ ಬರ ಮಂಡಿ ಬರ ಅನ್ಬೇಡ. ಮತ್ತೆ ಶುರು ಆಯ್ತಾ ನಿಂದು? ನೀನು ಇದನ್ನು 3 ವರ್ಷದ ಹಿಂದೆನೇ ಮಾಡಿರ್ಬೇಕಿತ್ತು. ಅವಳು ಅವಾಗಲೂ ಇಲ್ಲ ಅಂದಿರೋಳು. ಎಕ್ಸಾಕ್ಟ್ಲಿ, ಅವಳು ಇಲ್ಲ ಅಂದಿರೋಳು. ನೀನು ಅವಳನ್ನು ಮರೆತು ಕನಸು ಕಾಣೋದನ್ನು ನಿಲ್ಲಿಸಿ ಬೇರೆ ಹುಡುಗಿನ ಹುಡ್ಕೋದಕ್ಕೆ ರೆಡಿ ಇರ್ತಿದ್ದೆ. ಇಟ್ಸ್ ಆಲ್ ಅಬೌಟ್ ಟೈಮಿಂಗ್ ಮಗ. ಹೋಗ, 3 ವರ್ಷ ಹಿಂದೆ ನನಗೆ ಏನು ಗ್ಯಾರಂಟಿ ಇರಲಿಲ್ಲ. ನನಗೆ ಚಾನ್ಸ್ ತೊಗೊಂಡು ಕಾಳಕ್ಕೆ ಬರಲ್ಲ. ತಗೋಬೇಡ, ಚಾನ್ಸ್ ತಗೋಬೇಡ. ಹೀಗೆ ಕರಿತಿರು ನನ್ನ ಕಣಿ ಕೇಳೋದಕ್ಕೆ. ಇಲ್ಲೇ ಒಂದು ದೊಡ್ಡ ವಾಟರ್ ಫಾಲ್ಸ್ ಹಾಕ್ಸ್ಬಿಡೋಣ. ನಿನ್ನ ಕೈಗೆ ಒಂದು ಬಾಟ್ಲು ಸಾರಾಯಿ, ಒಂದು ಸತ್ತೋಗಿರೋ ಮಲ ತಂದು ಕೊಡ್ತೀನಿ. ಒಂದು ಸಿನಿಮಾ ತೆಗೆದ್ಬಿಡೋಣ ಮಗ, ಏನಂತೀಯ? ಸಿನಿಮಾ ತೆಗೆದ್ರೆ ರೀಮೇಕ್ ತೆಗೆದು ಬೇಡ ಮಗ. ಕೂತ್ಬಿಡ್ತೀನಿ ನನ್ನ ಮಗನೇ. ಜಾಕ್ ಮಾಡ್ತೀಯಾ? ಏಯ್ ನನ್ನ ಮಗನೇ, ನನ್ನ ಮಾತು ಸ್ವಲ್ಪ ಕೇಳು. ತಡ್ಡಲ್ಲ ನೀನು, ಸ್ಮಾರ್ಟಾಗಿದೆಯಾ. ನಾರ್ಮಲಾಗಿರ್ಬೇಕಾದ್ರೆ ಯಾವ ಹುಡುಗಿನೂ ಮಾತಾಡ್ಸಲ್ಲ, ನಾಚ್ಕೋತೀಯ. ಆದರೆ ಒಂದೇ ಸಲ ನೋಡಿದ ತಕ್ಷಣ ಫುಲ್ ಝೋನ್ಗೆ ಹೋಗ್ಬಿಟ್ಟು ಲವ್ವು, ಪ್ರೀತಿ, ಪ್ರೇಮ ಅಂತ ಕತೆ, ಕವಿತೆ, ಕವನ ಎಲ್ಲ ಓದಿರ್ತೀಯ ಅಲ್ಲ. ಈಗ ಯಾರಾದರೂ ಒಬ್ಳು ಹುಡುಗಿ ನಿನಗೆ ಗೊತ್ತಿಲ್ಲದೆ ಇರೋಳು ನಿನ್ನ ಹತ್ರ ಬಂದು, ಜನುಮ ಜನುಮದೊಳ್ ತನುವನ್ ಅನುಗೊಳಿಪ ಮನದೊಡೆಯ ನೀನಲ್ತೆ ಇನ್ಯಾರ್ಗೆನ್ನ ಹರಣಂ ಓ ಎನ್ನ ಪ್ರಾಣಾದೇಶ ಪುರುಷೋತ್ತಮ ಅಂತಂದರೆ ಗಾಬರಿ ಆಗೋದಿಲ್ಲ ನಿನಗೆ? ಲಿಮಿಟ್ಸ್ ಇರಬೇಕು. ನಾನ್ ಸೆನ್ಸ್. ಹಳೆಗನ್ನಡ ಯಾವಾಗ ಕಲ್ತೀಯೋ? ಸರಿ, ಈಗ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ಯಾ? ನೋಡು ಆ ಹುಡುಗಿ ಹೋಗಿ ಅಲೋ ಹೇಳು. ಹೆಸರು ಕೇಳ್ಕೊಂಬ ನೋಡೋಣ. ಏನು ರ್ಯಾಗ್ ಮಾಡ್ತಿದ್ಯಾ? ರ್ಯಾಗ್ ಮಾಡಿದ್ದಿದ್ರು ನಾನು ಮಜಾ ತಗೋಬೋದಿತ್ತು. ನೀನು ಅವ್ಳ ಜೊತೆ ಸುತ್ತಾಡೋರು ನನಗೇನು ಮಜಾ? ನಿನ್ನ ಒಳ್ಳೇದಕ್ಕೆ. ಜೀವನದಲ್ಲಿ ಮುಂದೆ ಬರ್ತೀಯ, ಹೋಗಮ್ಮ. ಸುತ್ತಾಡಿದ್ರಾ? ಎಕ್ಸಾಕ್ಟ್ಲಿ. ಹೋಗೋ ಮರ, ಯಾರು ಎತ್ತ ಗೊತ್ತಿಲ್ಲ. ಸುಮ್ಮನೆ ಹೋಗಿ ಮಾತಾಡ್ಸಂದ್ರೆ ಏನನ್ನು ಮಾತಾಡಿಸ್ಲಿ? ಒಂದು ಸ್ವಲ್ಪ ಮಾತಾಡ್ಸು, ಆಮೇಲೆ ಐಡಿಯಾ ಬರುತ್ತೆ ಏನು ಮಾತಾಡ್ಬೋದು ಅಂತ. ಅದು ಆಗ್ಬೋದೇನೋ, ಅರೆ ಸುತ್ತಾಡು ಗಿತ್ತಾಡು ಅನ್ಬೇಡ. ಲವ್ ಆಗದೆ ಅದೆಲ್ಲ ಮಾಡೋಕ್ಕಾಗಲ್ಲಪ್ಪ. ಸುತ್ತಾಡು ಮಗ, ಲವ್ ಅದಾಗದೆ ಬರುತ್ತೆ. ಕಾರ್ಪೊರೇಷನ್ ನಲ್ಲಿ ನೀರು ನೋಡು, ಅದಾಗದೆ ಬಂದ್ಬಿಡಕ್ಕೆ. ಇಲ್ಲ ಸೂರ್ಯಗ್ರಹಣನೋ ಚಂದ್ರಗ್ರಹಣನೋ ನೋಡು, ಅದಾಗದು ಆಗ್ಬಿಡಕ್ಕೆ. ಹೋಗೋ ಮರ, ಸುತ್ತಾಡು, ಮಾತಾಡ್ಸು ಸ್ವಲ್ಪ. ಏಯ್ ಹೋಗ್ತೀಯಲ್ವ ನೀನೀಗ? ಇಲ್ಲ. ಲೋ ಪ್ರೊಡ್ಯೂಸರು, ರೌಡಿಸಮ್ ಅಲ್ಲ ಕಣ ಇದು, ಹೋರಾಟ. ನಾವು ಆಟೋದವರೇ ಹಿಂಗಮ್ಮ. ಒಗ್ಗಟ್ಟಲ್ಲಿ ಬದುಕ್ಬಿಡ್ತೀವಿ. ಕನ್ನಡ ಕಾಪಾಡೋದೇ ಇರ್ಲಿ, ಕರ್ನಾಟಕ ಕಾಪಾಡೋದೇ ಇರ್ಲಿ, ನಾವು ರೆಡ್ಡಿ. ಸಿನಿಮಾ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡು, ಬಿಟ್ಬಿಡ್ತೀವಿ. ಸರ್ ಬಿಡಿ ಸರ್, ಆಫ್ಟರ್ ಆಲ್ ಒಂದು ಸಿನಿಮಾ, ಅದನ್ನ ಯಾಕೆ ಸರ್ ಅಷ್ಟೊಂದು ಸೀರಿಯಸ್ ಆಗಿ ತಗೋತೀರಾ? ಲೇ ನಾನು ಮಗನೇ, ಸಿಗ್ದಾಗ್ತೀನಿ ಹಂಗ್ ಮಾತಾಡಿದ್ರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ
ಪದ್ಮಭೂಷಣ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅಂತ ವರನಟನ್ನ ಕೊಟ್ಟದ್ದು ಸಿನಿಮಾ. ಪುಟ್ಟಣ್ಣ ಕಣ್ಗಲ್ ಅಂತ ಡೈರೆಕ್ಟರ್ ಕೊಟ್ಟಿದ್ ಸಿನಿಮಾ. ದೇವಲ್ಗೋಸ್ಕರ ಡಬ್ಬ ತರ ಸಿನಿಮಾ ಮಾಡಿ ಆಫ್ಟರ್ ಆಲ್ ಸಿನಿಮಾ ಅಂತೀಯಾ? ಡೈರೆಕ್ಟ್ರು ಮ್ಯಾಟ್ರ್ ಇಷ್ಟನಮ್ಮ. ನಮಗೂ ಲಾಂಗು ಮಚ್ಚು 4 ಸಾಂಗು 8 ಫೈಟು ಇರೋ ಸಿನಿಮಾಗಳು ನೋಡಿ ಬೆಜ್ಜಾನ್ ಬೋರ್ ಆಗ್ಬಿಟ್ಟೈತೆ. ಒಳ್ಳೆ ಕತೆ ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಮಾಡಿದ್ರೆ ನೋಡಕ್ ಚೆನ್ನಾಗಿರುತ್ತೆ. ನೀನಂತ ಸಿನಿಮಾ ಮಾಡ್ಬೇಕು, ಓಕೆನಾ? ನಮ್ ರಾಗು ಲೈಫಲ್ಲಿ 2 ಹುಡುಗಿರು ಬಂದ್ರು. ಒಬ್ಳು ಸಾನಿಯಾ, ಒಬ್ಳು ಸೋನಿಯಾ ಅಂತ. ಈ ತುಗ್ಲಕ್ ನನ್ನ ಮಗನ್ಗೆ ಡಿಸೈಡ್ ಮಾಡಕ್ ಆಗ್ಲಿಲ್ಲ. ಅವಳು ಬೇಕಾ ಇವಳು ಬೇಕಾ, ಇವಳು ಬೇಕಾ ಅವಳು ಬೇಕಾ ಅಂತ. ಕೊನೆಗೆ 2 ಹುಡುಗಿರು ಇರ್ಲಿಲ್ಲ. ಅದಂಗ್ ನಿನ್ ಪಿಕ್ಚರ್ ಅಲ್ಲಿ ಕೊನೆಗೊಬ್ಳು ಹುಡುಗಿ ಸಿಕ್ಬಿಡ್ತಾಳೆ? ಸಿಗಬಾರ್ದು, ತಪ್ಪಾಗುತ್ತೆ. ಆಡಿಯನ್ಸ್ಗೆ ರಾಂಗ್ ಮೆಸೇಜ್ ಹೋಗುತ್ತಲ್ಲ. ಓ ಬಿಡು ಮಗ, 2 ಹುಡುಗಿರ್ ಜೊತೆ ಮಜಾ ಮಾಡಿದ್ರು ಕೊನೆಗೆ 1 ಹುಡುಗಿನಾದ್ರೂ ಕ್ಯಾಚ್ ಹಾಕೋಬಹುದು ಅಂತ ಫಿಕ್ಸ್ ಆಗ್ಬಿಡ್ತಾರೆ. ಹಾಗಾಗಬಾರ್ದು. ಸಿನಿಮಾ ನೋಡಿ ಜನ ದಾರಿ ತಪ್ಪಬಾರ್ದು. ದಾರಿ ತಪ್ಪಾರ್ದ? ಏನು ನೀನ್ ದಾರಿ ತಪ್ಪಿಲ್ವಾ? ನೀನೊಂದ್ ದೊಡ್ಡ ಸಾಚನ. ನಿಂತ್ಕೊಂಡ್ ಭಾಷಣ ಬೇಕಿದ್ದಿಲ್ಲ ನೀನು. ನಿಯತ್ತು ಗಿಯತ್ತು ಅಂತ ನೀನ್ ಯಾವತ್ತಾದ್ರೂ ನಿಯತ್ತಲ್ಲಿ ಬದುಕಿದ್ಯೇನೋ? ನಾನ್ ಏನ್ ತಪ್ಪು ಮಾಡಿದ್ರು ನಿನ್ಗೆ? ಯಾಕೋ ನೀನ್ ಅವಳ ಜೊತೆ ಹೋಗಿ ಮಲಗ್ದೆ? ಅರ್ಥ ಆಗಿದೆ ಕಣೆ ನನಗೆ, ಅರ್ಥ ಆಗಿದೆ ನನಗೆ. ನಾನು ತುಗ್ಲಕ್ಕಂತ, ನಾನು ಈ ರಾಗುತನೇ. ಅಪ್ಪ ಪುಣ್ಯಾತ್ಮ, ನೀನು ಕತೆ ಕೇಳಿ ನಾನು ಲೋಫರ್ ಅಂತ ಅರ್ಥ ಆಗೋಯ್ತು. ಅದಕ್ಕೆ ಹೇಳ್ತಾ ಇದ್ದೀನಿ ಚಿನ್ನ. ನಾನ್ ನಿನಗಿನ್ಯಾವತ್ತೂ ಮೋಸ ಮಾಡಲ್ಲ, ಮೋಸ ಮಾಡಲ್ಲ ಚಿನ್ನ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಚೇಂಜ್ ಆಗ್ಲೇಬೇಕು. ನಾವೆಲ್ಲ ಜೀವನದಲ್ಲಿ ತುಗ್ಲಕ್ಕಳಾಗ್ಬಿಟ್ರೆ ಸಾನಿಯಾನು ಸಿಗಲ್ಲ, ಸೋನಿಯಾನು ಸಿಗಲ್ಲ. ಬರ್ತೀನಿ. ನನ್ನ ಫ್ರೆಂಡ್ ಗಿರಿ ಫೋನ್ ಮಾಡಿದ್ದ. ಲೈಫ್ನಲ್ಲಿ 2 ಹುಡುಗಿರು ಸಿಗಲ್ಲ ಅಂತ ಡಿಸೈಡ್ ಆಗಿದ್ದೆ. ಇವಾಗ 2 ಫೋನ್ ಮಾಡಿದಾರಂತೆ ನಾನು ಮೀಟ್ ಮಾಡಬೇಕು ಅಂತ. ಇವಾಗ ಎಲ್ಲಿಗೆ ಹೋಗ್ಲಿ? ಎಲ್ಲಿಗೆ ಹೋಗ್ಲಿ? ಅವ್ನ ಅಜ್ಜಿ ತಮಾಷೆ ಆಗೋಗಿದೆ ನನ್ನ ಜೀವನ. ಇವಾಗ ತಿರ್ಗಾ ಅದೇ ಕನ್ಫ್ಯೂಷನ್. ನೀನ್ ಹೇಳ್ಗುರು, ಲೈಫ್ ನಲ್ಲಿ ಸೋನಿಯಾನು ಸಿಗಲ್ಲ, ಸಾನಿಯಾನು ಸಿಗಲ್ಲ ಅಂತ ಹೇಳಿದ್ಯಲ್ಲ. ಇವಾಗ 2 ಫೋನ್ ಮಾಡಿದ್ದಾರೆ. ಸರ್, ನಿಮ್ ಕತೆ ಕೇಳಿದೀವಿ, ಅದರಿಂದ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡೋ ಹಾಗಾಗಿದೆ ಸರ್. ನೀವು ಹೆಂಗೆ ತುಗ್ಲಕ್ಕೋ ನಾವು ಹಂಗೆ ತುಗ್ಲಕ್ ಸರ್. ಜೀವನದಲ್ಲಿ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗಿ ಒಂಥರ ಮ್ಯೂಸಿಯಂ ಪೀಸ್ ಆಗ್ಬಿಟ್ಟಿದ್ದೀವಿ ಸರ್. ನಿಮ್ಮ ಲೈಫಲ್ಲಿ ಸೋನಿಯಾ ಸಿಗ್ತಾಳೋ ಸಾನಿಯಾ ಸಿಗ್ತಾಳೋ ನಮಗೆ ಗೊತ್ತಿಲ್ಲ ಸರ್. ಆದ್ರೆ ನೀವು ಹೀರೋ ಆಗಿ ಆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಮಾತ್ರ ನಿಮಗೆ ಸಾನಿಯಾನು ಸಿಗಬಾರ್ದು, ಸೋನಿಯಾನು ಸಿಗಬಾರ್ದು ಸರ್. ಅದೇ ಆ ಪಿಕ್ಚರ್ ಕ್ಲೈಮ್ಯಾಕ್ಸ್. ನಿಮಗೆ ಏನು ಅರ್ಥ ಆಗ್ಬೇಕೋ ಅದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನಮಗೇನು ಅರ್ಥ ಆಗ್ಬೇಕೋ ಅದು ಅರ್ಥ ಆಗಿದೆ ಸರ್. ನಾವು ಮಾತ್ರ ಈ ಪಿಕ್ಚರ್ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡೇ ನೋಡೋದು ಸರ್.
ಆಲ್ ದಿ ಬೆಸ್ಟ್. ನೀವು ಹೋಗಿ ಬನ್ನಿ ಸರ್. ಆಲ್ ದಿ ಬೆಸ್ಟ್.